ಡಿ ಕೆ ಶಿವಕುಮಾರ್ ಅವರು ಭಾಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ರಚನೆ ವಿಚಾರ. ಹಾಗಿದ್ರೆ ಆ ಗ್ರೇಟರ್ ಬೆಂಗಳೂರು ರಚನೆಗೆ ವಿಪಕ್ಷಗಳು, ಅದು ಪ್ರಮುಖವಾಗಿ ಬೆಂಗಳೂರಿನ ಬಿಜೆಪಿಯ ಶಾಸಕರೇನಿದ್ದಾರೆ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡ್ತಿದ್ದಾರೆ. ಸದನದಲ್ಲೂ ಕೂಡ ಕೋಲಾಹಲವನ್ನು ಸೃಷ್ಟಿಸಿದೆ. ಹಾಗಿದ್ರೆ ಒಂದು ವೇಳೆ ಏನಾದರೂ ಬಿಲ್ ಮಂಡನೆಗೆ ಮುಂದಾಗಿದ್ದೆ ಆದರೆ ಅಂದರೆ ಏನಾದ್ರೂ ಪಟ್ಟನ್ನು ಹಿಡಿದಿದ್ದಾರೆ ಸರ್ಕಾರ, ವಿಪಕ್ಷಗಳ ಆಗ್ರಹ ಏನಿರುತ್ತೆ, ಅವರ ಪಟ್ಟು ಯಾವ ರೀತಿ ಇರುತ್ತೆ, ಇದೆಲ್ಲರ ಕುರಿತಂತೆ ಮಾತಾಡೋಕ್ಕೆ ಬೆಂಗಳೂರು ಭಾಗದ ಕೆ ಆರ್ ಪುರಂ ಶಾಸಕರಾದಂತಹ ಭೈರತಿ ಬಸವರಾಜ್ ಅವರಿದ್ದಾರೆ. ಅವರನ್ನು ಮಾತಾಡ್ತಾ ಹೋಗ್ತಾನೆ. ಸರ್, ಗ್ರೇಟರ್ ಬೆಂಗಳೂರು ರಚನೆಗೆ ಈಗ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಭಾಗದ ಶಾಸಕರಿಂದ ವಿರೋಧ ವ್ಯಕ್ತ ಆಗಿದೆ. ಈಗ ಅಷ್ಟು ವಿವರವಾಗಿ ಎಲ್ಲವನ್ನು ಸಂಗತಿಗಳನ್ನು ಹೇಳಿದ್ದೀವಿ. ಆದರೂ ಕೂಡ ಅವರಿಗೆ ಸಂಖ್ಯಾಬಲ ಇರೋದ್ರಿಂದ ಅವರು ಆ ಬಿಲ್ಲನ್ನು ಪಾಸ್ ಮಾಡ್ಕೊತಾ ಇದ್ದಾರೆ. ನಾವು ಹಲವಾರು ವಿಚಾರಗಳನ್ನ ಅಧಿಕಾರ ವಿಕೇಂದ್ರೀಕರಣ, ಅಧಿಕಾರ ಏನು ಪವರ್ನ ಡೆಲಿಗೇಷನ್ ಮಾಡಿ ಈ ರೀತಿಯಾದಂಥ ಒಬ್ಬ ಮೇಯರ್ ಇರಬೇಕು, ಇವೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ದೀವಿ. ಆದರೂ ಕೂಡ ಅವರು ಮಂಡತನದಲ್ಲಿ ಅವರು ಸಂಖ್ಯಾಬಲ ಇದೆ ಅಂಥೇಳಿ ಎಲ್ಲ ಒಂದು ಕಡೆ ಅವರು ಆ ವಿಧೇಯಕವನ್ನು ಪಾಸ್ ಮಾಡ್ಕೊತಾ ಇದ್ದಾರೆ. ಮತ್ತು ಅದ್ರ ಬಗ್ಗೆ ಮತ್ತೆ ನಾವೆಲ್ಲ ಕೂತು ಚರ್ಚೆ ಮಾಡ್ತೀವಿ. ಏನಾದರೂ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಪ್ರತಿಭಟನಾ ಸ್ವರೂಪ ಯಾವ ರೀತಿ ಇರುತ್ತೆ? ಯಾಕೆಂತಂದರೆ ಕೇವಲ ಸದನದಲ್ಲಿ ಮಾತಾಡಿದ್ರೆ ಓಕೆ, ಸದನ ಕೂಡ ಒಂದು ಗಂಭೀರವಾದ ಚರ್ಚೆ ಆಗಿದೆ, ಆದರೆ ಬಿಡ್ತಾ ಇಲ್ಲ, ಅವ್ರ ಪಟ್ಟನ್ನು ಬಿಡ್ತಾ ಇಲ್ಲ. ಹಾಗಿದ್ರೆ ತಾವು ಯಾವ ರೀತಿ ಪ್ರತಿರೋಧ? ಹೋರಾಟ ಪ್ರತಿಭಟನೆ ಏನಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂತು ನಾವೆಲ್ಲ ಇನ್ನೂ ಬೆಂಗಳೂರು ನಗರದ ನಮ್ಮ BJP ನಮ್ಮ ವಿಪಕ್ಷ ನಾಯಕರು ಅಶ್ವಥ್ ನಾರಾಯಣ ಅವರು ನಾವೆಲ್ಲ ಇನ್ನೂ ಪ್ರಮುಖರೆಲ್ಲ ಕೂತು ಮತ್ತು ಇದರ ಸಾಧಕ ಚರ್ಚೆ ಮಾಡಿ ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಸಭೆ ಸೇರೋದಕ್ಕೆ ತೀರ್ಮಾನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಶಾಸಕರಂತ ಭೈರತಿ ಬಸವರಾಜ್ ಅವರ ಮತ್ತು ಅವ್ರು ಹೇಳುವಂತೆ ನಾವೆಲ್ಲ ಮತ್ತೊಮ್ಮೆ ಕೂತು ಬೆಂಗಳೂರು ಭಾಗದ ಎಲ್ಲ ಶಾಸಕರು ಕೂಡ ಒಂದು ಸಭೆಯನ್ನು ಮಾಡಿ, ಸಭೆಯಲ್ಲಿ ಏನು ಮಾಡಬೇಕು ಅನ್ನೋ ವಿಚಾರಗಳು ಮತ್ತು ಪ್ರತಿಭಟನೆ ಮಾಡೋದೇ ಆದರೆ ಅದರ ಸ್ವರೂಪ ಹೇಗಿರಬೇಕು ಏನು ಅನ್ನೋದರ ಕುರಿತಂತೆ ನಾವು ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ರಚನೆ ಆಗುತ್ತಾ ಅಥವಾ ಅದಕ್ಕೆ ವಿಪಕ್ಷಗಳು ಏನಾದರೂ ಕಟ್ಟಿ ಹಾಕುವಂಥ ಪ್ರಯತ್ನ ಯಶಸ್ವಿ ಆಗುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿ ಕೆ ಶಿವಕುಮಾರ್ ಅವರು ಭಾಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ರಚನೆ ವಿಚಾರ. ಹಾಗಿದ್ರೆ ಆ ಗ್ರೇಟರ್ ಬೆಂಗಳೂರು ರಚನೆಗೆ ವಿಪಕ್ಷಗಳು, ಅದು ಪ್ರಮುಖವಾಗಿ ಬೆಂಗಳೂರಿನ ಬಿಜೆಪಿಯ ಶಾಸಕರೇನಿದ್ದಾರೆ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡ್ತಿದ್ದಾರೆ. ಸದನದಲ್ಲೂ ಕೂಡ ಕೋಲಾಹಲವನ್ನು ಸೃಷ್ಟಿಸಿದೆ. ಹಾಗಿದ್ರೆ ಒಂದು ವೇಳೆ ಏನಾದರೂ ಬಿಲ್ ಮಂಡನೆಗೆ ಮುಂದಾಗಿದ್ದೆ ಆದರೆ ಅಂದರೆ ಏನಾದ್ರೂ ಪಟ್ಟನ್ನು ಹಿಡಿದಿದ್ದಾರೆ ಸರ್ಕಾರ, ವಿಪಕ್ಷಗಳ ಆಗ್ರಹ ಏನಿರುತ್ತೆ, ಅವರ ಪಟ್ಟು ಯಾವ ರೀತಿ ಇರುತ್ತೆ, ಇದೆಲ್ಲರ ಕುರಿತಂತೆ ಮಾತಾಡೋಕ್ಕೆ ಬೆಂಗಳೂರು ಭಾಗದ ಕೆ ಆರ್ ಪುರಂ ಶಾಸಕರಾದಂತಹ ಭೈರತಿ ಬಸವರಾಜ್ ಅವರಿದ್ದಾರೆ. ಅವರನ್ನು ಮಾತಾಡ್ತಾ ಹೋಗ್ತಾನೆ. ಸರ್, ಗ್ರೇಟರ್ ಬೆಂಗಳೂರು ರಚನೆಗೆ ಈಗ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಭಾಗದ ಶಾಸಕರಿಂದ ವಿರೋಧ ವ್ಯಕ್ತ ಆಗಿದೆ. ಈಗ ಅಷ್ಟು ವಿವರವಾಗಿ ಎಲ್ಲವನ್ನು ಸಂಗತಿಗಳನ್ನು ಹೇಳಿದ್ದೀವಿ. ಆದರೂ ಕೂಡ ಅವರಿಗೆ ಸಂಖ್ಯಾಬಲ ಇರೋದ್ರಿಂದ ಅವರು ಆ ಬಿಲ್ಲನ್ನು ಪಾಸ್ ಮಾಡ್ಕೊತಾ ಇದ್ದಾರೆ. ನಾವು ಹಲವಾರು ವಿಚಾರಗಳನ್ನ ಅಧಿಕಾರ ವಿಕೇಂದ್ರೀಕರಣ, ಅಧಿಕಾರ ಏನು ಪವರ್ನ ಡೆಲಿಗೇಷನ್ ಮಾಡಿ ಈ ರೀತಿಯಾದಂಥ ಒಬ್ಬ ಮೇಯರ್ ಇರಬೇಕು, ಇವೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ದೀವಿ. ಆದರೂ ಕೂಡ ಅವರು ಮಂಡತನದಲ್ಲಿ ಅವರು ಸಂಖ್ಯಾಬಲ ಇದೆ ಅಂಥೇಳಿ ಎಲ್ಲ ಒಂದು ಕಡೆ ಅವರು ಆ ವಿಧೇಯಕವನ್ನು ಪಾಸ್ ಮಾಡ್ಕೊತಾ ಇದ್ದಾರೆ. ಮತ್ತು ಅದ್ರ ಬಗ್ಗೆ ಮತ್ತೆ ನಾವೆಲ್ಲ ಕೂತು ಚರ್ಚೆ ಮಾಡ್ತೀವಿ. ಪ್ರತಿಭಟನೆ ಮಾಡುವಂಥದ್ದು ಅಥವಾ ಪ್ರತಿಭಟನಾ ಸ್ವರೂಪ ಯಾವ ರೀತಿ ಇರುತ್ತೆ? ಯಾಕೆಂತಂದರೆ ಕೇವಲ ಸದನದಲ್ಲಿ ಮಾತಾಡಿದ್ರೆ ಓಕೆ, ಸದನ ಕೂಡ ಒಂದು ಗಂಭೀರವಾದ ಚರ್ಚೆ ಆಗಿದೆ, ಆದರೆ ಬಿಡ್ತಾ ಇಲ್ಲ, ಅವ್ರ ಪಟ್ಟನ್ನು ಬಿಡ್ತಾ ಇಲ್ಲ. ಹಾಗಿದ್ರೆ ತಾವು ಯಾವ ರೀತಿ ಪ್ರತಿರೋಧ? ಹೋರಾಟ ಪ್ರತಿಭಟನೆ ಏನಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂತು ನಾವೆಲ್ಲ ಇನ್ನೂ ಬೆಂಗಳೂರು ನಗರದ ನಮ್ಮ BJP ನಮ್ಮ ವಿಪಕ್ಷ ನಾಯಕರು ಅಶ್ವಥ್ ನಾರಾಯಣ ಅವರು ನಾವೆಲ್ಲ ಇನ್ನೂ ಪ್ರಮುಖರೆಲ್ಲ ಕೂತು ಮತ್ತು ಇದರ ಸಾಧಕ ಚರ್ಚೆ ಮಾಡಿ ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಸಭೆ ಸೇರೋದಕ್ಕೆ ತೀರ್ಮಾನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಶಾಸಕರಂತ ಭೈರತಿ ಬಸವರಾಜ್ ಅವರು ಮತ್ತು ಅವ್ರು ಹೇಳುವಂತೆ ನಾವೆಲ್ಲ ಮತ್ತೊಮ್ಮೆ ಕೂತು ಬೆಂಗಳೂರು ಭಾಗದ ಎಲ್ಲ ಶಾಸಕರು ಕೂಡ ಒಂದು ಸಭೆಯನ್ನು ಮಾಡಿ, ಸಭೆಯಲ್ಲಿ ಏನು ಮಾಡಬೇಕು ಅನ್ನೋ ವಿಚಾರಗಳು ಮತ್ತು ಪ್ರತಿಭಟನೆ ಮಾಡೋದೇ ಆದರೆ ಅದರ ಸ್ವರೂಪ ಹೇಗಿರಬೇಕು ಏನು ಅನ್ನೋದರ ಕುರಿತಂತೆ ನಾವು ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ರಚನೆ ಆಗುತ್ತಾ ಅಥವಾ ಅದಕ್ಕೆ ವಿಪಕ್ಷಗಳು ಏನಾದರೂ ಕಟ್ಟಿ ಹಾಕುವಂಥ ಪ್ರಯತ್ನ ಯಶಸ್ವಿ ಆಗುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿ ಕೆ ಶಿವಕುಮಾರ್ ಅವರು ಭಾಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ರಚನೆ ವಿಚಾರ. ಹಾಗಿದ್ರೆ ಆ ಗ್ರೇಟರ್ ಬೆಂಗಳೂರು ರಚನೆಗೆ ವಿಪಕ್ಷಗಳು, ಅದು ಪ್ರಮುಖವಾಗಿ ಬೆಂಗಳೂರಿನ ಬಿಜೆಪಿಯ ಶಾಸಕರೇನಿದ್ದಾರೆ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡ್ತಿದ್ದಾರೆ. ಸದನದಲ್ಲೂ ಕೂಡ ಕೋಲಾಹಲವನ್ನು ಸೃಷ್ಟಿಸಿದೆ. ಹಾಗಿದ್ರೆ ಒಂದು ವೇಳೆ ಏನಾದರೂ ಬಿಲ್ ಮಂಡನೆಗೆ ಮುಂದಾಗಿದ್ದೆ ಆದರೆ ಅಂದರೆ ಏನಾದ್ರೂ ಪಟ್ಟನ್ನು ಹಿಡಿದಿದ್ದಾರೆ ಸರ್ಕಾರ, ವಿಪಕ್ಷಗಳ ಆಗ್ರಹ ಏನಿರುತ್ತೆ, ಅವರ ಪಟ್ಟು ಯಾವ ರೀತಿ ಇರುತ್ತೆ, ಇದೆಲ್ಲರ ಕುರಿತಂತೆ ಮಾತಾಡೋಕ್ಕೆ ಬೆಂಗಳೂರು ಭಾಗದ ಕೆ ಆರ್ ಪುರಂ ಶಾಸಕರಾದಂತಹ ಭೈರತಿ ಬಸವರಾಜ್ ಅವರಿದ್ದಾರೆ. ಅವರನ್ನು ಮಾತಾಡ್ತಾ ಹೋಗ್ತಾನೆ. ಸರ್, ಗ್ರೇಟರ್ ಬೆಂಗಳೂರು ರಚನೆಗೆ ಈಗ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಭಾಗದ ಶಾಸಕರಿಂದ ವಿರೋಧ ವ್ಯಕ್ತ ಆಗಿದೆ. ಈಗ ಅಷ್ಟು ವಿವರವಾಗಿ ಎಲ್ಲವನ್ನು ಸಂಗತಿಗಳನ್ನು ಹೇಳಿದ್ದೀವಿ.
ಆದರೂ ಕೂಡ ಅವ್ರಿಗೆ ಸಂಖ್ಯಾಬಲ ಇರೋದ್ರಿಂದ ಅವರು ಆ ಬಿಲ್ಲನ್ನು ಪಾಸ್ ಮಾಡ್ಕೊತಾ ಇದ್ದಾರೆ. ನಾವು ಹಲವಾರು ವಿಚಾರಗಳನ್ನ ಅಧಿಕಾರ ವಿಕೇಂದ್ರೀಕರಣ, ಅಧಿಕಾರ ಏನು ಪವರ್ನ ಡೆಲಿಗೇಷನ್ ಮಾಡಿ ಈ ರೀತಿಯಾದಂಥ ಒಬ್ಬ ಮೇಯರ್ ಇರಬೇಕು, ಇವೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ದೀವಿ. ಆದರೂ ಕೂಡ ಅವರು ಮಂಡತನದಲ್ಲಿ ಅವರು ಸಂಖ್ಯಾಬಲ ಇದೆ ಅಂಥೇಳಿ ಎಲ್ಲ ಒಂದು ಕಡೆ ಅವರು ಆ ವಿಧೇಯಕವನ್ನು ಪಾಸ್ ಮಾಡ್ಕೊತಾ ಇದ್ದಾರೆ. ಮತ್ತು ಅದ್ರ ಬಗ್ಗೆ ಮತ್ತೆ ನಾವೆಲ್ಲ ಕೂತು ಚರ್ಚೆ ಮಾಡ್ತೀವಿ. ಇನ್ನು ಏನಾದ್ರು ಪ್ರತಿಭಟನೆ ಮಾಡುವಂಥದ್ದು ಅಥವಾ ಪ್ರತಿಭಟನಾ ಸ್ವರೂಪ ಯಾವ ರೀತಿ ಇರುತ್ತೆ? ಯಾಕೆಂತಂದರೆ ಕೇವಲ ಸದನದಲ್ಲಿ ಮಾತಾಡಿದ್ರೆ ಓಕೆ, ಸದನ ಕೂಡ ಒಂದು ಗಂಭೀರವಾದ ಚರ್ಚೆ ಆಗಿದೆ, ಆದರೆ ಬಿಡ್ತಾ ಇಲ್ಲ, ಅವ್ರ ಪಟ್ಟನ್ನು ಬಿಡ್ತಾ ಇಲ್ಲ. ಹಾಗಿದ್ರೆ ತಾವು ಯಾವ ರೀತಿ ಪ್ರತಿರೋಧ? ಹೋರಾಟ ಪ್ರತಿಭಟನೆ ಏನಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂತು ನಾವೆಲ್ಲ ಇನ್ನೂ ಬೆಂಗಳೂರು ನಗರದ ನಮ್ಮ BJP ನಮ್ಮ ವಿಪಕ್ಷ ನಾಯಕರು ಅಶ್ವಥ್ ನಾರಾಯಣ ಅವರು ನಾವೆಲ್ಲ ಇನ್ನೂ ಪ್ರಮುಖರೆಲ್ಲ ಕೂತು ಮತ್ತು ಇದರ ಸಾಧಕ ಚರ್ಚೆ ಮಾಡಿ ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಸಭೆ ಸೇರೋದಕ್ಕೆ ತೀರ್ಮಾನ ಮಾಡ್ತೀವಿ. ಓಕೆ ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಶಾಸಕರಂತ ಭೈರತಿ ಬಸವರಾಜ್ ಅವರ ಮತ್ತು ಅವ್ರು ಹೇಳುವಂತೆ ನಾವೆಲ್ಲ ಮತ್ತೊಮ್ಮೆ ಕೂತು ಬೆಂಗಳೂರು ಭಾಗದ ಎಲ್ಲ ಶಾಸಕರು ಕೂಡ ಒಂದು ಸಭೆಯನ್ನು ಮಾಡಿ ಸಭೆಯಲ್ಲಿ ಏನು ಮಾಡಬೇಕು ಅನ್ನೋ ವಿಚಾರಗಳು ಮತ್ತು ಪ್ರತಿಭಟನೆ ಮಾಡೋದೇ ಆದರೆ ಅದರ ಸ್ವರೂಪ ಹೇಗಿರಬೇಕು ಏನು ಅನ್ನೋದರ ಕುರಿತಂತೆ ನಾವು ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ರಚನೆ ಆಗುತ್ತಾ ಅಥವಾ ಅದಕ್ಕೆ ವಿಪಕ್ಷಗಳು ಏನಾದರೂ ಕಟ್ಟಿ ಹಾಕುವಂಥ ಪ್ರಯತ್ನ ಯಶಸ್ವಿ ಆಗುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. DK ಶಿವಕುಮಾರ್ ಅವರು ಭಾಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ರಚನೆ ವಿಚಾರ. ಹಾಗಿದ್ರೆ ಆ ಗ್ರೇಟರ್ ಬೆಂಗಳೂರು ರಚನೆಗೆ ವಿಪಕ್ಷಗಳು, ಅದು ಪ್ರಮುಖವಾಗಿ ಬೆಂಗಳೂರಿನ BJPಯ ಶಾಸಕರೇನಿದ್ದಾರೆ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸದನದಲ್ಲೂ ಕೂಡ ಕೋಲಾಹಲವನ್ನು ಸೃಷ್ಟಿಸಿದೆ. ಹಾಗಿದ್ರೆ ಒಂದು ವೇಳೆ ಏನಾದರೂ ಬಿಲ್ ಮಂಡನೆಗೆ ಮುಂದಾಗಿದ್ದೆ ಆದರೆ ಅಂದರೆ ಏನಾದ್ರೂ ಪಟ್ಟನ್ನು ಹಿಡಿದಿದ್ದಾರೆ ಸರ್ಕಾರ, ವಿಪಕ್ಷಗಳ ಆಗ್ರಹ ಏನಿರುತ್ತೆ, ಅವರ ಪಟ್ಟು ಯಾವ ರೀತಿ ಇರುತ್ತೆ, ಇದೆಲ್ಲದರ ಕುರಿತಂತೆ ಮಾತಾಡೋಕ್ಕೆ ಬೆಂಗಳೂರು ಭಾಗದ KR ಪುರಂ ಶಾಸಕರಾದಂತಹ ಭೈರತಿ ಬಸವರಾಜ್ ಅವರಿದ್ದಾರೆ. ಅವರನ್ನು ಮಾತಾಡ್ತಾ ಹೋಗ್ತಾನೆ. ಸರ್, ಗ್ರೇಟರ್ ಬೆಂಗಳೂರು ರಚನೆಗೆ ಈಗ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಭಾಗದ ಶಾಸಕರಿಂದ ವಿರೋಧ ವ್ಯಕ್ತ ಆಗಿದೆ. ಈಗ ಭಾಳಷ್ಟು ವಿವರವಾಗಿ ಎಲ್ಲವನ್ನು ಸಂಗತಿಗಳನ್ನು ಹೇಳಿದ್ದೀವಿ. ಆದರೂ ಕೂಡ ಅವರಿಗೆ ಸಂಖ್ಯಾಬಲ ಇರೋದ್ರಿಂದ ಅವರು ಆ ಬಿಲ್ಲನ್ನು ಪಾಸ್ ಮಾಡ್ಕೊತಾ ಇದ್ದಾರೆ. ನಾವು ಹಲವಾರು ವಿಚಾರಗಳನ್ನ ಅಧಿಕಾರ ವಿಕೇಂದ್ರೀಕರಣ, ಅಧಿಕಾರ ಏನು ಪವರ್ನ ಡೆಲಿಗೇಷನ್ ಮಾಡಿ ಈ ರೀತಿಯಾದಂಥ ಒಬ್ಬ ಮೇಯರ್ ಇರಬೇಕು, ಇವೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ದೀವಿ. ಆದರೂ ಕೂಡ ಅವರು ಮಂಡತನದಲ್ಲಿ ಅವರು ಸಂಖ್ಯಾಬಲ ಇದೆ ಅಂಥೇಳಿ ಎಲ್ಲ ಒಂದು ಕಡೆ ಅವರು ಆ ವಿಧೇಯಕವನ್ನು ಪಾಸ್ ಮಾಡ್ಕೊತಾ ಇದ್ದಾರೆ. ಮತ್ತು ಅದ್ರ ಬಗ್ಗೆ ಮತ್ತೆ ನಾವೆಲ್ಲ ಕೂತು ಚರ್ಚೆ ಮಾಡ್ತೀವಿ. ಇನ್ನು ಏನಾದರೂ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಪ್ರತಿಭಟನಾ ಸ್ವರೂಪ ಯಾವ ರೀತಿ ಇರುತ್ತೆ? ಯಾಕೆಂತಂದರೆ ಕೇವಲ ಸದನದಲ್ಲಿ ಮಾತಾಡಿದ್ರೆ ಓಕೆ, ಸದನ ಕೂಡ ಒಂದು ಗಂಭೀರವಾದ ಚರ್ಚೆ ಆಗಿದೆ, ಆದರೆ ಬಿಡ್ತಾ ಇಲ್ಲ, ಅವ್ರ ಪಟ್ಟನ್ನು ಬಿಡ್ತಾ ಇಲ್ಲ. ಹಾಗಿದ್ರೆ ತಾವು ಯಾವ ರೀತಿ ಪ್ರತಿರೋಧ? ಹೋರಾಟ ಪ್ರತಿಭಟನೆ ಏನಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂತು ನಾವೆಲ್ಲ ಇನ್ನೂ ಬೆಂಗಳೂರು ನಗರದ ನಮ್ಮ BJP ನಮ್ಮ ವಿಪಕ್ಷ ನಾಯಕರು ಅಶ್ವಥ್ ನಾರಾಯಣ ಅವರು ನಾವೆಲ್ಲ ಇನ್ನೂ ಪ್ರಮುಖರೆಲ್ಲ ಕೂತು ಮತ್ತು ಇದರ ಸಾಧಕ ಚರ್ಚೆ ಮಾಡಿ ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಸಭೆ ಸೇರೋದಕ್ಕೆ ತೀರ್ಮಾನ ಮಾಡ್ತೀವಿ. ಓಕೆ ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಶಾಸಕರಂತ ಭೈರತಿ ಬಸವರಾಜ್ ಅವರ ಮತ್ತು ಅವ್ರು ಹೇಳುವಂತೆ ನಾವೆಲ್ಲ ಮತ್ತೊಮ್ಮೆ ಕೂತು ಬೆಂಗಳೂರು ಭಾಗದ ಎಲ್ಲ ಶಾಸಕರು ಕೂಡ ಒಂದು ಸಭೆಯನ್ನು ಮಾಡಿ ಸಭೆಯಲ್ಲಿ ಏನು ಮಾಡಬೇಕು ಅನ್ನೋ ವಿಚಾರಗಳು ಮತ್ತು ಪ್ರತಿಭಟನೆ ಮಾಡೋದೇ ಆದರೆ ಅದರ ಸ್ವರೂಪ ಹೇಗಿರಬೇಕು ಏನು ಅನ್ನೋದರ ಕುರಿತಂತೆ ನಾವು ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ರಚನೆ ಆಗುತ್ತಾ ಅಥವಾ ಅದಕ್ಕೆ ವಿಪಕ್ಷಗಳು ಏನಾದರೂ ಕಟ್ಟಿ ಹಾಕುವಂಥ ಪ್ರಯತ್ನ ಯಶಸ್ವಿ ಆಗುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.